ಹೌದು ಇನ್ನ ಏನಂತ ಕೇಳಂದ್ರ ಮಾಸ್ತರ್ ಏನಿ ಗಣಪತಿ ಸ್ತೋತ್ರ ಮಾಡಿ ಹೋಗಿದಂದ್ರ ಏನ್ ಅವ್ವನ ಮಗನ ಮಾಡಿದ್ರು ಮಗನ ಮಾಡಿದ್ರು ಗಣಪತಿ ಯಾರು ಅಂತ ಕೇಳ್ಯಾರ ಹೇಳ್ತೀನಿ ಕೇಳಪ್ಪ. ಯಾಕಂದ್ರ ನಾನ್ ಮಾಡಿದ್ರು ಅಪ್ಪನ ಐತಿ. ಯಾಕಂದ್ರ ಪರಮಾತ್ಮ ಪಾರ್ವತಿ ಇದ್ದಾಗ ಪರಮಾತ್ಮನ ದೇವ ಒಬ್ಬ ಗಣಪತಿ ಅದಾನ ನೋಡ್ರಿ. ಜ್ಞಾನದ ಮೊದಲು ಒಬ್ಬ ಗಣಪತಿ ಅದಾನ, ಅಲ್ಲಿ ಒಬ್ಬ ಗಣಪತಿ ಅದಾನ. ಅವನು ಹೇಳಿ ಅವನ ಜಪ ನಾ ಮಾಡ್ತಾನ. ಆದ್ರೆ ಈಗ ಎಲ್ಲಿ ಬಂದಳು, ಈಗ ಬ್ಯಾರೆ ಜಾಗಕ್ಕೆ ಬಂದಳು ತಮ್ಮ ಮಂಗಳ ಮೂರ್ತಿಗೆ ಬಂದ. ಆದ್ರೆ ಹಂಗೆ ಆಗಿಲ್ಲ. ಯಾಕಂದ್ರೆ ನಾನು ತಾಯಿ ನೀವು ಪೂಜೆ ಮಾಡಿರುತ್ತೆ ಹೇಳಿ ಈ ವಿದ್ಯಾರ್ಥಿಗೆ ಹೇಳಿ ಬಂದೈತ. ಯಾಕಂದ್ರೆ ನಾನು ತಯಾರು ಮಾಡಿ ನಂಬುವಂತಂದ್ರ ಆ ಪಾರ್ವತಿಗೆ ಬಂದಿಲ್ಲ. ನಾವು ಈ ಮಶೂರ್ನಾಳ ಪಾರ್ವತಿ ಅನ್ನೋದ ಬೀರಿ ಈಚೆಗೆ ಬಂದೈತಿ. ಯಾಕ ಬಂದೈತಿ ಮಾಸ್ತರ್? ನಿನಗೆ ಹೇಳಬೇಕಾದ್ರೆ ಪರಮಾತ್ಮ ಲೋಕ ಸಂಚಾರ ಮಾಡಕ್ ಹೋಗಿದ್ದ. ಈ ಪಾರ್ವತಿ ಏನ್ ಮಾಡ್ತಾವ? ಪರಮಾತ್ಮ ಲೋಕ ಸಂಚಾರ ಮಾಡಕ್ ಹೋಗ್ಯಾರ. ಈಗ ಒಳಗೆ ಜಳಕಕ್ಕೆ ಹೋದ ಬಸವಾಗ ಜಳಕಕ್ಕೆ ಹೋದಾಗ ಈಗ ಗಪ್ಪಿ ಅಂತ ಜಳಕ ಮಾಡಿ ಬರ್ಲಿ ಕೆಲ ಮಾಡ್ರ ಅದ್ರ ನಡವಾದ ಕೈ ನಾ ಅನ್ನಂಗಿಲ್ಲ. ಏನಾಗಿತ್ತು ಮಾಸ್ತರ್? ಗಪ್ಪಿ ಅಂತ ಬರ್ಲಿಕ್ಕೆ ಮೇನ್ ತಿಳ್ಕೊಳಕ್ ಹೋದ ಬಸವಾಗ ಸರ್ ತಿಳ್ಕೊಳಕ್ ಹೋದ್ರು. ಮತ್ತೆ ನಾವ್ 8 ದಿನ ಜಳಕ ಬಿಟ್ರೆ ಏನಾಗೈತಿ ಮಾಸ್ತರ್? ನಾವು ಮಾನವರೆಲ್ಲ 8 ದಿನ ಜಳಕ ಬಿಟ್ರು ಸಹಿತ ಒಂದು ಯಾರು ಎಳಿಬೇಕಾದ್ರೆ ಒಂದು 3 ಎಳಿ ಶಂಗಡಿ ಅಂತ ಮಣ್ಣು ಹೊಡೆದ. ಮತ್ ಇವರು ಪಾರ್ವತಿಗೆ ಮಾಸ್ತರ್ ಮೇನ್ ತಿಳ್ಕೊಂಡಾಗ ತಮ್ಮ ಬಾಳಿ ಹೊಡೆದ ಒಂದು ಮುಟ್ಟಿಗೆ ಮಣ್ಣು ಹೊಡೆದ. ಯಾರು ಪಾರ್ವತಿ ಜಳಕ ಮಾಡಿಕೊಟ್ಟು ಮೇನ್ ತಿಳ್ಕೊಂಡಾಗ ಒಂದು ಮುಟ್ಟಿಗೆ ಮಣ್ಣು ಹೊಡೆದ್ರೆ ಈಕಿಗೆ ನಗರ ಕೇಳೋದು ಇವತ್ತು ಇಲ್ಲ ಪಾಪ ಅವ್ರು ಹೆಣ್ಮಕ್ಳು ಹಾಕೋದು. ಯಾಕಂದ್ರೆ ಒಂದು ನಗರ ಕೇಳಬೇಕಾದ್ರೆ ಜನ ಮುಚ್ಚಿಡ್ಬೋದು. ಇವತ್ತು ಏನು ಕೇಳಬೇಕಾಗಿತ್ತಂದ್ರೆ ಇವತ್ತು ಮುಟ್ಟಿಗೆ ಹುಟ್ಟೈತೆ ಅಂದ್ರೆ ನನಗೆ ಪಾರ್ವತಿ ಏನ್ ವಿಚಾರ ಮಾಡ್ತಾವು? ಒಂದು ಮುಟ್ಟಿಗೆ ಮಣ್ಣು ನನ್ನಿಂದ ಹೊಂಟೈತೆ ಅಂದ್ರೆ ಇದನ್ನ ಹೆಂಗೆ ಬಿಡಬಾರ್ದು ವಿಚಾರ ಮಾಡಿ ಪಾರ್ವತಿ ವಿಚಾರ ಮಾಡಿ ಏನ್ ಮಾಡ್ತಾವ ಮಾಸ್ತರ್? ಅವನ ಒಂದು ಗೊಂಬೆ ಸಜ್ಜು ಮಾಡಿ ಪಾರ್ವತಿ ಗೊಂಬೆ ಸಜ್ಜು ಮಾಡಿ ಇಟ್ಟು ಅಂದ್ರೆ ಈಗಿನ ಜೀವನ ತುಂಬಾ ಬರಲ್ಲ ಮಾಸ್ತರ್. ಈಗ ಬಂದಾಳ ನೋಡು ನಮ್ಮ ನಮ್ಮ ತಯಾರಾಗಿತ್ತಂತೆ. ಆದ್ರೆ ಅವೇನಲ್ಲಿ ತುಂಬಾ ಬರಲ್ಲ ಆಕಿಗೆ. ಅವಾಗ ಏನ್ ಮಾಡ್ತಾರ? ಪರಮಾತ್ಮ ಲೋಕ ಸಂಚಾರ ಮಾಡಕ್ ಹೋಗ್ಯಾನ. ನೀವು ಬರುತ್ತಾನ ಹೆಂಗ ಕೊಂಡು ನಾನು ಗೊಂಬೆ ಸಜ್ಜು ಮಾಡ್ಬೇಕು ಗೊತ್ತಾನೆ ಅಂತ ವಿಚಾರ ಮಾಡ್ತಾರ. ಮಾಡಿ ಏನ್ ಮಾಡ್ತಾರ ಮಾಸ್ತರ್? ಯಾವಾಗ ಪರಮಾತ್ಮನ ನೆನೆಸಿ ಪಂಚಾಕ್ಷರಿ ಮಂತ್ರವನ್ನು ಯಾವಾಗ ನೋಡೋಲ್ಲ ಬಾಯಿಗೆ ಅವಾಗ ಆ ಗೊಂಬಿಗೆ ಜೀವಕಾಲ ಬಂತು. ಅವಾಗ ಗೊಂಬಿ ಅಂತ ಮನುಷ್ಯನಿಗೆ ಮಾತಾಡಕೈತು. ಮಾತಾಡಿದ ಮತ್ತೆ ಈಗ ಏನ್ ಹೇಳ್ತಾವ? ಆ ಗೊಂಬಿ ಹೇಳ್ತೈತಿ ಏನಂತ ಹೇಳಿ ಅಮಂಗಲ ಮೂರ್ತಿ ಹೇಳ್ತಾನ ನಾವು. ಅಂದ್ರೆ ತಾಯಿ ನಾನು ನೀವು ಸೃಷ್ಟಿ ಮಾಡಿದ್ರೆ ನೀ ಏನ್ ಹೇಳ್ತಿ ಹೇಳಿ ಹೋಗ್ತ ನಿನ್ನ ಬಾಯಿಗೆ ಬಂದು ಏನಷ್ಟ ಎಲ್ಲ ನಡೆಸಿಕೊಡ್ತನೋ ಮತ್ತೆ ನೀ ಏನ್ ಹೇಳ್ತಿ ಹೇಳೋದು. ಹಂಗಾಗಿ ಹೇಳ್ತಾ ಪಾರ್ವತಿ ಒಟ್ಟು ಅಮಂಗಲ ಮೂರ್ತಿ ನಿನ್ನದಾಗಿದೆ ಏನಪ್ಪ? ಒಟ್ಟು ನೀ ಬಾಗಿಲ ಕಾಯಬೇಕು ಮತ್ತು ಒಳಗೆ ಯಾರು ಬಂದ್ರು ಬಿಡಬಾರದು. ಒಳಗೆ ಯಾರು ಬಂದ್ರು ಬಿಡ ಒಟ್ಟು ಬಾಗಿಲ ಕಾಯಕಿನ ಅಂತ ಹೇಳ್ಬಿಡ್ತಾಯಿ. ಅವನಾಗ ಮತ್ತೀಗ ಜಳಕಕ್ಕೆ ಹೋದ್ರ ಪಾರ್ವತಿ ಮತ್ತೆ ಒಳಗೆ ಹೋಗ್ಕೋತೀವಿ. ಹೊತ್ತಾಗ ಲೋಕ ಸಂಚಾರ ಮಾಡ್ಕೊಂಡು ಪರಮಾತ್ಮ ಮತ್ತು ತಾನ ಮನೆಗೆ ತಾಬರಾಗಿ ಯಾರು ಬೆಳೆಸಿದ್ರು ಬಾರದಾಗ ಬಾಂಧವರು ಮಾಸ್ತರ್ ಬಾರದಾಗ ಬಾಂಧವರು ನಾವು ಬಾರ ಯಾವ್ರು ನಮ್ಮ ಅವಾಗ ಏನ್ ಮಾಡ್ಬೇಕು? ಬಾರ ತೆರಿಬೇಕು. ಹಂಗ ಪರಮಾತ್ಮ ಲೋಕ ಸಂಚಾರ ಮಾಡ್ಕೊಂಡು ತಾನ ಮನೆಗೆ ತಾ ಬರ್ತಿದ್ದ ಬಾಂಧ ಬಾಗಲಾಗ ಕಾಲ ಇಡ್ತಿದ್ರ ಇಡೋದ್ರ ಒಳಗಾಗಿ ಅಮಂಗಲ ಮೂರ್ತಿ ಅವ್ರು ಕೈ ಕಳಿಸಿ ಮಾಡಿ ಹೇಳೋದು ಬಿಟ್ಟು ಒಳಗೆ ಹೋಗಕ್ಕಲ್ಲ ಅಪ್ಪ ಅಂದ್ರು. ಒಳಗೆ ಹೋಗಕ್ಕಲ್ಲ ಅಪ್ಪ. ಯಾಕಂದ್ರೆ ನಾವು ಪೂಜೆ ಮಾಡಿ ಯಾರು ಬಂದು ಒಳಗೆ ಬಿಡೋಣ ಅಂತ ಹೇಳ್ಯಾರ. ಅದಕ್ಕೆ ನಾವು ಒಳಗೆ ಬಿಡಾಗಿಲ್ಲ ಅಂತ ಹೇಳಿ ಯಾರು ಮಗ ನಾವು ತಮ್ಮ ನಾವು ಪರಮಾತ್ಮ ಒಂದಾಗಿ ಇವ್ರಿ ನಾವು ಪಾರ್ವತಿ ಮಗ ನೀವು ಈ ಹೋಗಿ ಪಾರ್ವತಿ ಮಗ ಇದ್ರೆ ನಾವು ಪಾರ್ವತಿ ಬಾಣ ಪರಮಾತ್ಮ ನೀವು ಅವ್ರು ನೀವು ಒಟ್ಟ ಒಳಗೆ ಬಿಟ್ಟಿದ್ರಿ ಮಾಸ್ತರ್. ಏನ್ ಮಾಡ್ತಾರಂದ್ರೆ ಶಿಫ್ಟಿಗೆ ಏನ್ ಹೇಳಿ
ಕೆಳಗೆ ಬಿದ್ದಾಗ ಅವಾಗ ಏನ್ ಮಾಡ್ತಾರ ಪಾರ್ವತಿ ಏನ್ ಮಾಡ್ತಾಳ ಒಳಗೆ ಕುಂತಿದಲ್ಲ ಜಲಕ್ಕೆ ಜಲ ಕುಂತಿದ್ರು ಮತ್ತು ಊಟದ ಕುರ್ಸಾಕ ಹಾಕಿದ್ರು ಇದು ಪಾರ್ವತಿ ಊಟದ ಎಲ್ಲಿ ಊಟದ ಊಟದ ಕುರ್ಸಾಕ ಹಾಕಿದ ಪಾರ್ವತಿ ಅವಾಗ ಏನ್ ಮಾಡಿದ ಅವನ ಈ ದನ ಹಿಂಗ ಬಿಡುವ ಅಂತ ತಿಳ್ಕೊಂಡು ಈ ಓದ್ತೀನಲ್ಲ ಪರಮಾತ್ಮ ಅದ ಕುರ್ಸ ದನದ ಉಗುನ ಒಳಗೆ ಹೋಗಿದ್ರು ಹೌದು ಕುರ್ಸ ಏನು ಉಗುನು ದನದ ಉಗುನು ಹೌದು ಗಣಪತಿನ ತರುವಾಗಿ ಎಲ್ಲ ಆಗ್ತಾವ ಕುರ್ಸ ಯಾಕೆ ತರ್ತಾರ ಅಂತ ಕೇಳಿ ಕೆಲವರು ಇದು ಒಂದು ಬರ್ಕೊಂಡು ಹಾಕಿದೆ ಯಾಕಂದ್ರೆ ಇದು ಒಂದು ಬರುತ್ತ ಯಾವಾಗ ಪರಮಾತ್ಮ ದನ ಬಿಡಬಾರ್ದು ಅಂತ ತಿಳ್ಕೊಂಡು ಯಾವಾಗ ನೀನು ಕುರ್ಸಾನ ನಾವು ಉಗುನಲ್ಲ ವರ್ಷ ನೀನು ಸ್ವತಃ ಗಣಪತಿನ ಕುರ್ಸದ ಅಂತ ತರೋದಾಗಿ ಹೌದು ಅವಾಗ ಏನ್ ಮಾಡ್ತಾರ ಪರಮಾತ್ಮ ಏನ್ ಮಾಡಿದ ಅದ ಕುರ್ಸಾನ ನಾವು ಉಗುರು ಒಳಗೆ ಭಾಗ ಒಳಗೆ ಹೋಗೋರಿಗೆ ಪಾರ್ವತಿಗೆ ಅಂತ ಏನಂತ ಪರಮಾತ್ಮ ಹಾ ನೀವು ಬರ್ಬೇಕಾದ್ರೆ ಹೆಂಗ ಬಂದ್ರಿ ನೀವು ಬರ್ಬೇಕಾದ್ರೆ ಹೆಂಗ ಬಂದ್ರಿ ಅಂತ ಕೇಳ್ತಾಳೆ ಈಗ ಪಾರ್ವತಿ ಹೌದು ಅವೇನ್ ಹೇಳ್ತಾರೆ ಪರಮಾತ್ಮ ಏನ್ ಯಾಕ ಪಾರ್ವತಿನ ಜನ ಹೆಂಗ ಬರ್ತೀನಿ ನಾವು ಬಂದ್ರಿ ನಾವು ಹೌದು ಇಲ್ರಿ ಪರಮಾತ್ಮ ಹಾ ಮತ್ತೆ ನೀವು ಬಾಗ ಲೋಕ ಸಂಚಾರ ಬಾಗ ನಾವು ದ್ವಂದ್ವ ಸೃಷ್ಟಿ ಮಾಡೀನಿ ಹಾ ಅದರ ಬಾಗ ಹಾಕೊಂಡಿಸಿ ಅದು ಭೇಟಿ ಹಾಕೊಂಡು ಹೋಗ್ತೀವಿ ಹೌದು ಕೇಳ ಪರಮಾತ್ಮ ಹೇಳ್ತಾನೆ ಇಲ್ಲ ಹಾ ನನಗೆ ಭೇಟಿ ಆಗೈತೆ ಹಾ ಆಗೈತೆ ಕರೆ ಅದರಲ್ಲಿ ಏನಾಗಿತ್ತು ಏನಾಗಿದ್ದ ನನಗೆಲ್ಲ ಗೊತ್ತಾಗಿದ್ದ ಕರೆ ನಾ ಅದನ್ನು ಉಳಿಸಲಿಲ್ಲ ಅವ್ರು ಚಂದ ಹೊಡೆದು ಹೊರಗೆ ಬಂದ ನಮ್ದು ಪರಮಾತ್ಮ ಆದ್ರೆ ನಿನಗೆ ಗೊತ್ತಿಲ್ಲ ಯಾಕಂದ್ರೆ ನಿನಗೂ ಗೊತ್ತಾಗಿಲ್ಲ ಬಿಡು ಕರ್ಮ ಹೌದು ಯಾಕಂದ್ರೆ ನೀ ಸಜ್ಜು ಮಾಡಿದೆ ಅಂದ್ರೆ ಅದು ಏನಾಗೈತಿ ನಿನ್ನೆಲ್ಲ ಸಜ್ಜಾಗೈತೆ ನಾತ್ಲೆ ಹಾ ಅದರಲ್ಲಿ ಹಾಡುಗಳೆಲ್ಲ ತುಂಡು ತುಳಿಕಾಲ ತುಂಡು ಹೌದು ಅದರ ಸಂಬಂಧ ನಾವು ಹೊಡಿಬೇಕಾಗಿದ್ದ ಪಾರ್ವತಿ ಒಂದು ಇದ್ರಿಂದ ಮುಂದೆ ಹೋಗಂಗಿಲ್ಲ ಹಾಡುಗಳು ಅಂದ್ರೆ ಯಾವ್ಯಾವ ತಮ್ಮ ಯಾರು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಹೌದು ಅನ್ನುವಂಥ ಹಾಡುಗಳೆಲ್ಲ ಅದರಲ್ಲಿ ತುಂಡು ತುಳಿಕಾಲ ತುಂಡು ಅದರ ಸಂಬಂಧ ಹೊಡೆದೊಳಗೆ ಬಂದ ಒಂದು ಹೌದು ಅವಾಗ ಈಗ ಪಾರ್ವತಿ ತಪ್ಪುಕೊಳ್ಳಿಲ್ಲ ಏನ್ ಮಾಡ ಮಸೂರ್ನ ಪಾರ್ವತಿ ಹಾ ಏನ್ ಕೇಳ್ತಾವು ಏನ್ ಕೇಳ ಎದೆ ಹೊರಗೆ ಹೌದು ಯಾಕಂದ್ರೆ ನಾನು ಕೂಡ ನಾವು ಬಡ್ಡಿ ಸಜ್ಜು ಮಾಡಿದ್ರಿ ಅದಕ್ಕೂ ನೀವು ಹೊರಗೆ ಅಂದ್ರೆ ನಾನು ಮಗ ನಾನು ಬೇಕಂದ್ರೆ ದುಃಖ ಮಾಡಬೇಕ್ರಿ ದುಃಖ ಮಾಡಕ್ತಾನೆ ಏನ್ ಹೇಳು ಯಾರ ಪಾರ್ವತಿ ಹೌದು ದುಃಖ ಮಾಡಿದ ಪರಮಾತ್ಮ ಹೇಳ್ತಾನೆ ಏನಂತ ಏನಾದ್ರು ಚಂದ ಹೊಡೆದ ನಾನು ಮೂಟ ಬರಂಗಿಲ್ಲ ಅದು ನಂಗೆ ಕಾಣ ನಾವು ಬ್ಯಾಡ ಅವನು ಈಗ ಕೇಳಿಲ್ಲ ಈಗ ಮೊದಲು ಹೆಂಗ್ ಮಾಡಿದಿ ಆಕೆ ಕೇಳಿಲ್ಲ ಮಾಸ್ತರ್ ಹಾ ಕೇಳ ಏನ್ ಹೇಳ್ತಾರ ಪರಮಾತ್ಮ ಏನ್ ಹೇಳ್ತಾರ ಇರ್ಲಿ ನಿನ್ನ ಮಗ ನಿನಗೆ ಬೇಕಾ ಹಾ ಹಂಗಾದ್ರೆ ನಾ ಯಾವಾಗ ಲೋಕ ಸಂಚಾರ ಮಾಡಲಿ ಹೊರ ಗೊಂದಿಸೋದು ಮಾಡಿದ್ದ ಹೌದು ಹಂಗ ಮಾಡಿ ನೋಡುವ ನಾವು ಪರಮಾತ್ಮ ಮಾಡಿ ಯಾಕಂದ್ರೆ ನಾನು ತಿಳಿಲಾಗಲಿ ತಿಳಲಾಗಲಿ ಒಟ್ಟು ಹೊರಲಿ ಹೌದು ನಾ ಇಲ್ಲಾಗ ವರ್ಷೋದು ಮಾಡಿದ್ದ ಈಗ ನಾನು ಮಾಡಿ ತೋರಿಸ್ತೀನಿ ನಮ್ಮ ಪಾವನ ಒಂದು ಅವಾಗ ಏನ್ ಮಾಡಬೇಕು ಅನಾಥೆ ಏನಾಗ್ತಿದ್ದು ಮತ್ತೆ ಬ್ಯಾರೆ ಅಂತ ನಗದ ಹೌದು ಓಡ್ಯಾಡ ಹಾಕೋತ್ರಿ ಹಾ ಪಾರ್ವತಿ ಓಡ್ಯಾಡಿ ಹೇಳ್ತಾರೆ ಇದು ಪರಮಾತ್ಮ ಮತ್ತೆ ನನ್ನ ಕೈಯಲ್ಲಿ ಇರಂಗಿಲ್ಲ ಸಾಷ್ಟಾಂಗ ನಮಸ್ಕಾರ ಹಾಕಿದ ಈಗ ಪರಮಾತ್ಮ ಹೌದು ಯಾವಾಗ ಪಾರ್ವತಿ ಸಾಷ್ಟಾಂಗ ನಮಸ್ಕಾರ ಪರಮಾತ್ಮ ಹಾಕಿದಾಗ ಅವಾಗ ಏನ್ ಹೇಳ್ತಾರ ಪರಮಾತ್ಮ ಏನ್ ಹೇಳು ಇಲ್ಲ ನೀ ಎಲ್ಲ ಇರ್ತಿಯಲ್ಲ ಬೇರೆ ಕಾಣತ್ತದ ಅಂದ್ರೆ ಆ ಗೊಂಬಿನ ಸದ್ದು ಮಾಡ್ತಾನ ಹೊಳ್ಳಿ ಅಂತ ಪರಮಾತ್ಮ ಹೌದು ಅಂದ್ ಏನ್ ಮಾಡ್ತಾನ ಏನ್ ಮಾಡು ಒಂದು ಏನ್ ಮಾಡ್ತಾನ ಅಂದ್ರೆ ಮಾಸ್ತರ್ ನಂದಿನ ಕರೀತಾನ ಪರಮಾತ್ಮ ನಂದಿನ ಕಳಿಸು ನಂದಿನ ಕರೀ ಅಂತ ಹೇಳ್ತಾನೆ ಏನ್ ಹೇಳು ನೋಡು ನಂಗೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಯಾವ್ದು ಮಾಡ್ಕೊಂಡಿರ್ತೈತಿಲ್ಲ ಹಾ ಒಟ್ಟು ಉತ್ತರ ದಿಕ್ಕಿಗೆ ಯಾವ್ದು ಇರ್ತೈತಿಲ್ಲ ಅದ್ರ ಮುಖಾಂತರ ಹೋಗ್ತೀವಿ ನಾವು ನಂದಿ ನಂದಿನ ಕಳಿಸು ನಂದಿಗೆ ಹೇಳಿದಾಗ ನಂದಿ ಏನ್ ಮಾಡ್ತಾನೆ ಏನ್ ಮಾಡು ನಂದಿ ಆ ಒಣ ಈ ಒಣ ಎಲ್ಲ ಒಣ ತಿರುಗಾಡಿದ್ರು ಸಹಿತ ಹಾ ಅವನು ಏನು ಶಿವಲಿಂಗ ಮಾಡ್ತಾರೆ ಹೌದು ಯಾರಿಗೆ ನಂದಿ ಹಾ ಶಿವನಾಗಲ್ಲಿ ಬ್ಯಾಸೋದು ಬಂದು ಒಂದು ಕೆರೆಯಲ್ಲಿ ನಿಂತನು ಅಲ್ಲ ಯಾರ ನಂದಿ ಹಾ ಒಂದು ಕೆರೆಯಲ್ಲಿ ನಿಂತಾಗೆ ಏನಂತ ಕೆರೆ ದಂಡಿ ಹಸ ಕಡೆ ಏನು ಕಾಣ್ತಾವ ಒಂದು ಆನೆ ಮರಿ ಕಾಣಿಸ್ತಾವ ಹೌದು ಆನೆ ಮರಿ ಕಾಣಿಸ್ತಾವ ಆನೆ ಮರಿ ಯಾಕಡೆ ಮರಿಯಾಗಿ ಮಾಡ್ಕೊಂಡಿರ್ತು ಉತ್ತರ ದಿಕ್ಕಿಗೆ ಅದ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಾಡ್ಕೊಂಡ್ರಿ ಹೌದು ನಂದಿ ಯಾವಾಗ ಅವನು ಯಾವ ಹೋಗಿ ಕಣ್ಣು ಬಿಟ್ಟ ಆನೆ ಹಾ ಆನೆ ಮೇಲೆ ಬಿದ್ದಾಗಿ ಯಾವುದು ಸಿಗಾಗಿಲ್ಲ ನಾವು ಎತ್ತು ಹೊಡಿತಾ ಇದ್ರು ಹಾ ಮತ್ತೆ ಇವನ್ನ ಶರಾಕ್ಷಿ ಮಾಡಿ ಒಯ್ಬೇಕಂತ ತಿಳ್ಕೊಂಡು ಹಾ ಅದ ಆನೆ ಮರಿ ಶರವನ್ನು ಹೊಡೆದ ತಗೊಂಡ ಕೈಯಾಗ ಹಿಡ್ಕೊಂಡು ಬಂದ ಪರಮಾತ್ಮನ ಕೈಯಾಗ ಕೊಟ್ಟ ಹೌದು ಕೊಟ್ಟಾಗಿ ಪಾರ್ವತಿ ನೋಡಿ ಏನಂತಾವ ಏನಂತ ಈಗ ಮತ್ತೊಂದು ಚಿಕ್ಕದಾಗತ್ತು ಮಾಸ್ತರ್ ಹಂಗ ಯಾಕಂದ್ರೆ ಪರಮಾತ್ಮ ಹಾ ನಾ ಮಾಡಿರೋ ತರ ಎಂತದೈತಿ ಮನುಷ್ಯ ಐತಿ ಹೌದು ಮತ್ತೆ ನೀ ಯಾರು ತಂದಿ ಪ್ರಾಣಿದ ಅಂದ್ರೆ ಆನೆದು ಋಣ ತಂದ ಪರಮಾತ್ಮ ಇದು ಮುಂದೆ ಇವರು ಉಪಚಾರ ಹೇಗಾಗುದು ನನಗೆ ಹೇಗೆ ಮುಂದೆ ನೀವೆಲ್ಲ ಕಾರ್ಯಕ್ರಮ ಮಾಡಿ ಹೋಗ್ರಿ ಅವಾಗ ಏನ್ ಹೇಳು ಅಂದಾಗ ಪರಮಾತ್ಮ ಹೇಳ್ತಾನೆ ಯಾಕ ಪಾರ್ವತಿ ಹಾ ಇರ್ವಿ 84 ಲಕ್ಷ ಜೀವರಾಶಿ ಅಲ್ಲ ಅಣ್ಣ ಅನ್ನ ಹಾಕುದಲ್ಲ
ನಿನಗೆ ಇದ್ರದ್ದು ಏನು ಬೇಡದಾಗಲ್ಲ ಇದನ್ನು ಸಂರಕ್ಷಣೆ ಮಾಡೋ ನಾವೇ ಪರಮಾತ್ಮ ಹೌದು ಅಂದಾಗ ಏನ್ ಮಾಡ್ತಾರಂದ್ರೆ ಅದನ್ನ ರುಂಡ ತಗೊಂಡು ಹಾ ಆ ತಡಕ್ಕೆ ಅವಾಗ ಹಚ್ಚಿಲ್ಲ ಹೌದು ಹಚ್ಚಿದಾಗ ಬೈದಲಗತ್ತೆ ಎದ್ದು ಕುಗ್ತಾವ ಹಾ ಯಾವ್ದ ಅಮಂಗಳ ಮೂರ್ತಿ ಹೋಗಿ ಎದ್ದು ಕುಂತಾಗ ಈಗ ಪಾರ್ವತಿ ವಿಚಾರ ಮಾಡ್ತಾರ ಏನಂತ ಎಲ್ಲ ಸರ್ಜೆ ಮಾಡಿ ಪರಮಾತ್ಮ ಮತ್ತೆ ಹೆಂಗ ಮುಂದೆ ಬರುವುದು ಏನು ಕೇಳ್ತಾಳೆ ಹೌದು ಕೇಳಿದಾಗ ಪರಮಾತ್ಮ ಆಶೀರ್ವಾದ ಮಾಡ್ತಾನೆ ಏನಂತ ಇನ್ನು ಮುಂದೆ ಗಣಪತಿ ಆಗಪ್ಪ ಗಜಾನ ಆಗಪ್ಪ ವಿಘ್ನಾಧಿಪತಿ ಆಗಪ್ಪ ಹೌದು ಅಂತ ಹೇಳಿ ಯಾವಾಗ ಪರಮಾತ್ಮ ಆಶೀರ್ವಾದ ಮಾಡಿಲ್ಲ ಮಾಸ್ತರ್ ಹಾ ವಿಘ್ನಕ್ಕೆಲ್ಲ ನೀವು ವಿಘ್ನಾಧಿಪತಿ ಆಗಪ್ಪ ಅಂತ ಆಶೀರ್ವಾದ ಕೊಟ್ಟ ಪರಮಾತ್ಮ ಪರಮಾತ್ಮ ಒಟ್ಟಾರೆಯಾಗ ಗಣಪತಿ ಆಗವ ಹೌದು ಮಂಗಲ ಮೂರ್ತಿ ಮರಿ ಅದು ಪರಮಾತ್ಮ ಸೃಷ್ಟಿ ಮಾಡಲಿಲ್ಲ ಗಣಪತಿ ಆಗಿ ಉಳಿಬೇಕಾಗಿದೆ ಹೌದು ಒಳಗೆ ಏನು ಮಾಡ್ತಾರೆ ಈಗ ಏನ್ ಮಾಡ್ತಾರೆ ಪರಮಾತ್ಮ ಎಲ್ಲ ನೀನೆಲ್ಲ ಆದ್ರೆ ನಾನೇ ಉಳಿದ್ರು ಪೂರ್ಣಮಲಿಕ ಪಾರ್ವತಿ ಮಾತು ಕಂಡು ಗೊತ್ತಲ್ಲ ಅಂದಾಗ ಮಾತಿಗೆ ಬಿಡಲಿಲ್ಲ ಸ್ವಲ್ಪ ಪರಮಾತ್ಮ ಹಾ ಅಂದಾಗ ಪರಮಾತ್ಮ ಏನ್ ಹೇಳ್ತಾರೋ ಏನ್ ಹೇಳು ಏನ್ ಹೇಳ್ತಾರ ಯಾಕಂದ್ರೆ ಪಾರ್ವತಿ ನೀವು ಹಾ ಯಾಕಂದ್ರೆ ರೋಡ್ ನಮ್ದೈತಿ ಗಲಾನಿಂದ ಯಾವಾಗ ಅಂದ್ರೆ ನಿನಗೆ ಬಂದ ತಂಡದೊಳಗೆ ಗಣಪತಿ ಸಲುವಾಗಿ ಅಂತ ಈಗ ವರ್ಷಕ್ಕೊಮ್ಮೆ ಗಣಪತಿನ ಕೂರಿಸ್ತಾರೆ ಹೌದು ಪೊಲೀಸರು ಏನ್ ಮಾಡ್ತಾರೋ ಹೋಗಿ ಮತ್ತೆ ನೀರಿನ ಮುಗಿತಾರ ಹೌದು ಉಗುಳ ಅದರ ಕಡೆಗೆ ಏನಾಗೈತಿ ಏನಾಗೈತೆ ನೀರಿನಾಗ ಅದರ ಕಡೆಗೆ ಮಣ್ಣು ಉಳಿತೈತೆ ಹಾ ಎಲ್ಲಿ ಅದು ಮೂರ್ತಿ ಕಡೆಗೆ ಮಣ್ಣು ಉಳಿತೈತಿ ನೀರಿನಾಗ ಹೌದು ಅದ ಮಣ್ಣು ನಿಮ್ದೈತಿ ನಿಮ್ದು ನಿಮಗೆ ತೀರ್ ತೊಂದು ಬಿಡ್ತಾವ ಪರಮಾತ್ಮ ಹೇಳು ಏ ನಿಮ್ಮ ಕೂಡಲಾರನು ಹಾ ವರ್ಷಕ್ಕೊಮ್ಮೆ ಕೊಡಿಸ್ತಾರ ಮುಗಿತಾರ ಅದ ಮಣ್ಣು ತುವ ಹಾ ವರ್ಷಕ್ಕೊಮ್ಮೆ ಏನಾಗಿ ಮುಗಿತಾರಲ್ಲ ನಿಮ್ದು ನಿನಗೆ ತೀರಿದಾಗ ಆತು ಹಾ ಮತ್ತೆ ನಿನ್ನ ಪ್ರಶ್ನೆ ಹೋಗಿದೆ ಮುಗಿದಾಗ ಮುಗಲಾಗ ಅಂತ ಮತ್ತೆ ಏನು ಕೇಳ್ತಾರೋ ಏನ್ ಕೇಳ್ದಪ್ಪ ಏ ತಮ್ಮ ಬಾವ ಕೇಳ ಹುಡುಗಿ ಯಾಕಂದ್ರೆ ಶಾಲೆ ಬಾಳ ಹಾ ಏನ್ ಕೇಳ್ತಾರ ಅಂದ್ರೆ ಏನ ವರ್ಷಕ್ಕೊಮ್ಮೆ ಗಣಪತಿನ ಯಾಕೆ ಕೂರಿಸ್ತಾರ ಹೌದು ಮತ್ತೆ ಗಣಪತಿ ಯಾಕೆ ಕೂರಿಸ್ತಾರು ಮತ್ತೆ ಹೇಳಂತೈತೆ ಈಗ ಈಗ ಹೇಳಿದಲ್ಲ ಅರ್ಥ ತಿಳ್ಕೊಂತ ಹೇಳ್ಬೇಕಾಗಿತ್ತು ಮಾಸ್ತರ್ ಯಾಕೆ ಕೂರಿಸ್ತಾರ ಪರಮಾತ್ಮ ಆಶೀರ್ವಾದ ಮಾಡ್ಯಾರ ಅದ್ರ ಸಮ ಕೂರಿಸ್ಬೇಕಾಗೈತಿ ಹೌದು ಬರುವಾಗ ಏನ್ ಮಾಡ್ತಾರೆ ನೋಡು ಇನ್ನೊಂದು ಮಾತು ನನಗೆ ಕೇಳ್ತಾನೆ ಯಾಕಂದ್ರೆ ಶಾಲೆ ಬಾಳಿ ಹಾ ಏನ್ ಕೇಳ್ಬೇಕಾಗೈತಿ ಏನಪ್ಪ ಗಣಪತಿನ ತರುಣಾಗು ಗಣೇಶ ಮೋರಿ ಅಂತ ತರ್ತಾರ ಹಾ ಉಗಿವಾಗು ಗಣೇಶ ಮೋರಿ ಅಂತ ಇರ್ತಾರ ಹೌದಾ ಹೌದು ಹಾ ತಾಂಡವನ್ನು ಕುಣಿಸ್ತಾರು ಕುಣಿಸಿದ ಮೇಲೆ ಇವರು 3 ದಿನಕ್ಕಾಗಿ 5 ದಿನಕ್ಕಾಗಿ ಊರಕ್ಕೆ ಯಾವತ್ತು ಬರ್ತಾವು ಗೌರವ ಬರ್ತಾರ ಇವರು ಗೌರಿ ಬರ್ತಾರ ಗೌರಿ ಹಾ ಈ ಗೌರವ ಏನ್ ಮಾಡ್ತಾರೆ ಏನ್ ಮಾಡ್ತಾರು ಯುದ್ಧ ಬೇಕಾದ್ರೆ 5 ದಿನ ಕುಣಿಸ್ತಾರು ಯಾರು 3 ದಿನ ಕುಣಿಸ್ತಾರು 5 ಜನ ಕುಣಿಸಿ ಮಾತಿಗೆ ಹೋಗಿರ್ತಾರ ಪಟಾಕ್ಷರ ಐತ್ರಿ ಅಂತ ನಮ್ಮ ಗಣಪತಿ ಹೆಂಗಾಗೈತಿ ಅದರ ಸಂಬಂಧ ನೀರಿನ ಹೋಗೋದಾರ ಹಿಂಗಾಗೈತಿ ನಾ ಹೆಂಗೆ ಹೇಳಿಲ್ಲ ಹಾ ಹೆಂಗೆ ನಿಮ್ಮ ಗೌರವ ಮುಗಿಬೇಕಾದ ಪ್ರಾಣ್ಯಾಗ ಹಾ ಈಗ ಈ ಮಾತು ದೂರ ಹೋಗತಿ ಹೆಣ್ಮಕ್ಳು ಕೊಟ್ಟಾರ ಅಂತ ನಿನಗೆ ಬಿಟ್ಟು ಹೊಂಟ್ರೆ ಹಂಗ ಹಾ ಮತ್ತೆ ಅದು ಹೆಂಗ ಹೋಗೋದಾರ ಎಲ್ಲ ಸಂಬಂಧ ಹೋಗೋದಾರ ಆಕೆ ಏನ್ ತಪ್ಪು ಮಾಡಿದ್ರು ಏನು ತಪ್ಪು ಮಾಡ್ಯಾರ ಆಕೆ ಯಾಕೆ ಬಾನೆ ಹೋಗೋದಾರ ಇದು ಹೇಳಿ ನೋಡು ಶಾನೆ ಆಗ್ತೀನಿ ಹಾ ಹೌದು ಹೌದಾ ನಡಿ ಮಾಸ್ತರ್ ಮೂರು ಮಾತು ಏನಕ್ಕಿಲ್ಲ ಯಾಕಂದ್ರೆ ನಮ್ಮ ಕವಿ ಏನಂತ ಕೇಳ್ತಾನಂದ್ರ ಈ ಹಾಡಿಗೆ ಬಹಳ ಶಾಲೆ ಅವ್ರು ಹೆಮ್ದಿರ್ತಾರ ಬಹಳ ಶಾಲೆ ಕೇಳಿ ಏನ್ ಕೇಳ್ತಾರೋ ಹಾಡ ಮನೆ ಹಾಡ
ಕೇಳೋ ಮನಿ ಕೇಳ್ಯಾಕಾತ ಸುಮ್ಮ ಕುಂತಿರ್ತಾನ ಕೈ ಅವನ ಮನಿ ಸುಳ್ಗಾಡಿ ಹಾಕೊಂಡು ಮೂರು ಮಂದಿಗೆ ಒಂದು ಮನೆ ಮತ್ತೆ ಯಾಕಂದ್ರೆ ನೀವು ತಪ್ಪು ತಿಳಿದ ಮತ್ತೆ ಯಾಕಂದ್ರೆ ಆತ ನಮಗ ನೀವು ಬಂದ್ರಿ ಹಾಗಾದ್ರೆ ಆದ್ರೆ ನಿಮಗ ನಮಗ ಇಲ್ಲ ಈಗಿಗೆ ನಮಗ ಆಯ್ತಲ್ಲ ಮುಷುಕ್ ನಾವು ಹುಡುಗಿ ನಮಗ ಏನ್ ಹೇಳ್ತಾರ ನಾವು ಕವಿ ಹೇಳಿ ಹಾಳೋ ಮನಿ ಹಾಳಾಕಾತ ಕೇಳೋ ಮನಿ ಕೇಳ್ಯಾಕಾತ ಸುಮ್ಮ ಕುಂತ್ರು ಮನಿ ಸುಳ್ಗಾಡಿ ಯಾಕ ಯಾಕಂದ್ರೆ ಮೂರು ಮಂದಿ ಹೋಗೋದು ಭಾಳ ಶಾನ ಅದ ನೋಡ್ರಿ ಹ್ಯಾಂಗ ಹೇಳ್ತಾರೆ ಏ ಹಾಳ ಮನಿ ಹಾಳ ಕೇಳೋ ಮನಿ ಕೇಳ ಸುಮ್ಮ ಕುಂತ ಮನಿ ಸುಳ್ಗಾಡ ಹಾಗೆ ಹೋಗೋದು ಈಗ ಗೊಂಡಸಿಲೆ ಹಿಡ್ಕೊಂಡು ಹಾಳ ಸಂಗೇರು ಗಂಟ ಪುರುವಾಡ ಕಜ್ಜನ ಗಂಟ ಕೈ ಬಿಡಜಾವುದು ಏ ಜಾರಿ ಹೊರಹೊಯ್ಯು ತಿರುಗಿರಂಗ ಬರುವುದಿಲ್ಲ ಈಗ ಹಣೆಯು ಹೆಣ ಬಿದ್ದ ಹೊಲಸನಾಡುವುದು ಈಗ ಹಣೆಯು ಹೆಣ ಬಿದ್ದ ಹೊಲಸನಾಡುವುದು ಯಾಕಂದ್ರೆ ಏನ್ ಕೇಳ್ತಾರ ಮಾಸ್ತರ್ ಏನ್ ಕೇಳ್ತಾರೆ ಈಗೇನು ಹೆಣ್ಮಕ್ಳು ಹಣ ಗಳಿಸತ್ತಾಳ ಇಂಥ ಹಣ ಯಾರು ಹೇಳ್ಯಾರ ಅವರು ಹೌದು ಯಾರು ಗಳಿಸಿದ ಈಗೇನು ಹೆಣ್ಮಕ್ಳು ಗಳಿಸಾಕೈತಾಳ ಈಗ ಮಶೂರು ವಿದ್ಯಾ ಇಂಥ ಜನ ಯಾರು ಹೇಳ್ಯಾರ ಅವರು ನಂತರಪ್ಪ ಎಂಥ ಜನ ಗಳಿಸಬೇಕಂದ್ರೆ ದನ ಗಳಿಸಬೇಕು ಎಂಥವ್ರು ಜನರಿಗೆ ಕಾಣಿಸದಂಥವ್ರು ಧನ್ಯವಾದಗಳು ಸಭೆಗೆ ಅಂತವು ದನ ಗಳಿಸಬೇಕಂತವ್ರು ಜನರಿಗೆ ಕಾಣಿಸದಂಥವ್ರು ಹೌದು ಗಂಟನ್ನು ಬಿಚ್ಚಿ ಬದಿಲಾಗ ಇಟ್ಟವ ಯಾರು ಮುಟ್ಟಿರಬಾರ್ದು ಅಂತ ದನ ಗಳಿಸತ್ ಹೇಳ್ಯಾರ ಹೌದು ಅಂತ ದನ ಈಗ ಗಳಿಸ್ತಾರ ಹೀಗೆ ನಡೆಯಬೇಕು ಯಾಕಂದ್ರೆ ಹಂಗೆ ನಡೆಯಂಗಿಲ್ಲ ನಮ್ಮ ಕವಿಗಳು ಏನು ಹೇಳ್ತಾರೋ ಏನ್ ಹೇಳು ಹಣ ಗಳಿಸಿದ್ರೆ ಕವರ ಒಯ್ಯಬಾರ್ದು ಸರಳ ಒಯ್ಬಾರ್ದು ನೀರಾಗ ತೊಳಿಬಾರ್ದು ಒಯ್ಬಾರ್ದು ಬೆಂಕಿಯಾಗ ಸುಡಬಾರ್ದು ಹೌದು ಇದೇ ಒಂದು ಸಾರ ಅಂತ ಹೇಳೋರು ಇದೇ ಒಂದು ನಿಜ ಸಾರ ಸಾರ ತಿಳಿದಾಗ ಮುಕ್ತಿ ಒಬ್ಬರ ತಂದಾರು ಹೌದು ನೋಡು ಹಿಂಗೆ ಹೆಂಗೆ ಗಳಿಸ್ತಾರ ಹಣ ಗಳಿಸಬೇಕ ಅಂತ ನೋಡಿ ಅರಿವಂಗ ವನ ಏನದು Thank you.